This is Supervision Technology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಹಾಯ್ ಫ್ರೆಂಡ್ಸ್, ಇಂದಿನ ಕಿರು ಸಂಚಿಕೆಗೆ ತಮಗೆ ಆತ್ಮೀಯ ಸ್ವಾಗತ. ನಾನು ಜಾಯಲ್. ಸ್ನೇಹಿತರೆ, ನಮ್ಮ ಆರ್ಥಿಕ ಭದ್ರತೆಗಾಗಿ ಹಾಗೂ ಭವಿಷ್ಯತ್ತಿನ ಒಳಿತಿಗಾಗಿ ನಾವು ಜೀವನದಲ್ಲಿ ಕೆಲವು ಉಳಿತಾಯಗಳನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಪೂರಕ ಎಂಬಂತೆ ನಾನು ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಬ್ಯಾಂಕಿನ ಗ್ರಾಹಕರಾಗಿರುವಂತಹ ಸ್ನೇಹಿತರಿಗಾಗಿ ಯೋನೋ ಲೈಟ್ SBI ಆ್ಯಪ್ ಅನ್ನು ಬಳಸಿ RD ಅಕೌಂಟ್, ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಅನ್ನು ಓಪನ್ ಮಾಡೋದು ಹೇಗೆ ಅನ್ನುವಂಥದ್ದನ್ನ ತಿಳಿಸ್ಕೊಡೋದಕ್ಕೆ ಹೊರಟಿದ್ದೀನಿ. ಸ್ನೇಹಿತರೆ, ಇದಕ್ಕೆ ಈಗಾಗಲೇ ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಯೋನೋ SBI ಮೂಲಕವಾಗಿ ರಿಜಿಸ್ಟರ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ನಾವು ಸೆಟ್ ಮಾಡಿ ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. ಇನ್ನು ಯೋನೋ ಲೈಟ್ SBI ನ ಪ್ಲೇಸ್ಟೋರ್ ನಲ್ಲಿ ನಾವು ಪಡಿಬಹುದಾಗಿದೆ. ಈ ಆ್ಯಪ್ ನ ಲಿಂಕ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೀವಿ. ಯೋನೋ ಲೈಟ್ SBI ಅಲ್ಲಿ ಅಲ್ಲಲ್ಲಿ ಕೆಲವು ಸಣ್ಣ ಪುಟ್ಟ ಆಕ್ಸೆಸಿಬಿಲಿಟಿ ಸಮಸ್ಯೆಗಳಿದಾವೆ. ಇದನ್ನ ನಾವು ರಿಪೋರ್ಟ್ ಮಾಡೋದ್ರ ಮೂಲಕ ಸರಿ ಮಾಡ್ಕೊಳ್ಬಹುದು. ಇನ್ನು ಈ ಒಂದು RD ಅಕೌಂಟ್ ಅನ್ನು ಓಪನ್ ಮಾಡಬೇಕಾದಾಗ ನಮ್ಮ ಖಾತೆಯಲ್ಲಿ ಸಾಕಷ್ಟು ಮೊತ್ತ ಇರಬೇಕಾಗುತ್ತೆ. ಯೋನೋ ಲೈಟ್ SBI ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡಿದ ನಂತರ ನಾವು ಇದಕ್ಕೆ ಸಂಬಂಧಪಟ್ಟಂತಹ ನಮ್ಮ ಮೊಬೈಲ್ನಲ್ಲಿ ಕೇಳಲಾಗುವಂತಹ ಅನೇಕ ಪರ್ಮಿಷನ್ಗಳನ್ನು ನಾವು ಕೊಡಬೇಕಾಗುತ್ತೆ. SMS ಸೆಂಡ್ ಮಾಡುವಂಥದ್ದು, ಲೊಕೇಶನ್ ಹಾಗೂ ಇನ್ನಿತರೆ ಅನುಮತಿಯನ್ನು ನಾವು ನೀಡಬೇಕಾಗುತ್ತೆ ಅಲೋ ಮಾಡುವುದರ ಮೂಲಕ. ಹಾಗೇನೆ ಇದರಲ್ಲಿ MPIN ಕೂಡ ನಾವು ಸೆಟ್ ಮಾಡ್ಕೊಳ್ಬಹುದು. ಪ್ರತಿ ಸಾರಿ ನಾವು ಲಾಗಿನ್ ಆಗಬೇಕಾದಾಗ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಬೇಕಂತಲೇ ಇಲ್ಲ, MPIN ಸೆಟ್ ಮಾಡಬೇಕಾಗುತ್ತೆ. MPIN ಸೆಟ್ ಮಾಡಿದ ನಂತರದಲ್ಲಿ ನಮಗೆ ಇಲ್ಲಿ ಆ್ಯಪ್ ಓಪನ್ ಮಾಡಿದಾಗ ಡೈಲರ್ ಓಪನ್ ಆಗುತ್ತೆ. ಡೈಲರ್ ಆಕ್ಸೆಸಿಬಲ್ ಆಗಿಲ್ಲ, ಹಾಗಾಗಿ ನಾವು ಸ್ವೈಪ್ ಮಾಡಿ ನಂಬರ್ನ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕಾಗುತ್ತೆ. ಓಕೆ, ಹೀಗೆ ನಾವು MPIN ಅನ್ನು ಬಳಸಿ ಅಥವಾ ಈಸಿ ಪಿನ್ ಅನ್ನು ಬಳಸಿ ಲಾಗಿನ್ ಮಾಡ್ಕೊಳ್ಬಹುದು. ಇನ್ನು ಸೆಕ್ಯೂರಿಟಿ ಪರ್ಪಸ್ ಇಂದಾಗಿ ಆಗಾಗ ಸೆಷನ್ ಲಾಗೌಟ್ ಆಗ್ತಿರುತ್ತೆ. ಹಾಗಾಗಿ ನಮ್ಮ ಕೆಲಸಗಳನ್ನು ಆದಷ್ಟು ಬೇಗನೆ ನಾವು ಮಾಡ್ಕೊಳ್ಬೇಕಾಗುತ್ತೆ. ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿ ಇನ್ನು ಹೆಚ್ಚಿನ ಸೆಕ್ಯೂರಿಟಿಯನ್ನು ಒದಗಿಸಲಾಗಿದೆ. ಹಾಗಾಗಿ ಅಲ್ಲಿ ಒಂದ್ಸರಿ ಲಾಗೌಟ್ ಆಯಿತು ಅಂತಂದ್ರೆ ಮತ್ತೆ ನಾವು ಲಾಗಿನ್ ಮಾಡಬೇಕಂತಂದ್ರೆ ಯೂಸರ್ ನೇಮ್, ಪಾಸ್ವರ್ಡ್ ಹಾಗೂ OTP ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕಾಗುತ್ತೆ. ಈ RD ಅಕೌಂಟ್ ಓಪನ್ ಮಾಡುವಂತಹ ವಿಧಾನವಾಗಿರಬಹುದು, ಇನ್ನಿತರೆ ಆಪ್ಷನ್ಗಳು ಯೋನೋ ಲೈಟ್ SBI ಗಿಂತ SBI ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಇರುತ್ತೆ. ಇನ್ನು ಮುಖ್ಯವಾದ ವಿಷಯ ಏನಂತಂದ್ರೆ, ನಾವು ಈಗಾಗಲೇ SBI ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿ ಅಥವಾ ಯೋನೋದಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದ ಹೊರತು ಯೋನೋ ಲೈಟ್ ಅಲ್ಲಿ ಸದ್ಯಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇದು ಸಾಧ್ಯವಾಗಬಹುದು. ಹಾಗಾಗಿ ಇದರ ಕುರಿತು ಗಮನಿಸಿ. ಇನ್ನು RD ಅಕೌಂಟ್ ಆಗಿರಬಹುದು, FD ಅಕೌಂಟ್ ಆಗಿರಬಹುದು, ಇವುಗಳನ್ನು ಓಪನ್ ಮಾಡೋದಕ್ಕೆ ಬೆಳಿಗ್ಗೆ 8ರಿಂದ ರಾತ್ರಿ 8ರವರೆಗೆ ನಮಗೆ ಅವಕಾಶ ಇರುತ್ತೆ. ಇಂಟರ್ನೆಟ್ ಕನೆಕ್ಟಿವಿಟಿ ಉತ್ತಮವಾಗಿರಬೇಕಾಗುತ್ತೆ. ಇನ್ನು ಸ್ನೇಹಿತರೆ, ಈ RD ಅಕೌಂಟ್ ಅನ್ನು ಓಪನ್ ಮಾಡೋದಕ್ಕೆ ಪೂರಕವಾದಂಥ ಮಾಹಿತಿಯನ್ನು ಒದಗಿಸಿಕೊಡುವ ಸಲುವಾಗಿ ನಾನು ಆದಷ್ಟು ಬೇಗನೆ ಕ್ವಿಕ್ ಆಗಿ ಡೆಮಾನ್ಸ್ಟ್ರೇಷನ್ ಅನ್ನು ತೋರಿಸ್ತೀನಿ. ಈಗಾಗಲೇ ನಾನು ಹೇಳಿದಾಗೆ ಸೆಷನ್ ಕೂಡ ಬೇಗನೆ ಲಾಗೌಟ್ ಆಗ್ತಿರುತ್ತೆ. ಹಾಗಾಗಿ ಲಾಗಿನ್ ಆದ ನಂತರದಲ್ಲಿ ಕರೆಂಟ್ ಡೇಟ್ ಆ್ಯಂಡ್ ಟೈಮ್, ಸೇವಿಂಗ್ಸ್ ಅಕೌಂಟ್ ಯಾವುದು ನಮ್ಮ ಡಿಫಾಲ್ಟ್ ಅಕೌಂಟ್ ಆಗಿರುತ್ತೋ ಅದನ್ನು ತೋರಿಸುತ್ತೆ. ಹಾಗೂ ನಾವು ಸೇವಿಂಗ್ಸ್ ಅಕೌಂಟ್ಗೆ ಈಗಾಗಲೇ ಏನಾದರೂ ಡಿಸ್ಕ್ರಿಪ್ಷನ್ ಅನ್ನು ಕೊಟ್ಟಿದ್ದರೆ ಅದನ್ನು ತೋರಿಸಲಾಗುತ್ತೆ. ನಾನು Jesus is my light and sight ಅಂತ ಹೇಳಿಕೊಟ್ಟಿದ್ದೀನಿ. ಹಾಗಂತೇಳಿ ಅಕೌಂಟ್ ನಂಬರ್ ಚೇಂಜ್ ಆಗಲ್ಲ, ಕನ್ಫ್ಯೂಸ್ ಆಗಬೇಡಿ. ಸೊ ಅಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಆ್ಯಡ್ ಆಗಿರುತ್ತೆ ಅಷ್ಟೇ, ಅಕೌಂಟ್ ನಂಬರ್ ಸೇಮ್ ಇರುತ್ತೆ. ಏನು SBI ನವ್ರು ನೀಡಿರ್ತಾರೆ ಅದೇ ಆಗಿರುತ್ತೆ. ಓಕೆ, ಈಗ ನಾವು ಪ್ರಾಯೋಗಿಕ ಹಂತಕ್ಕೆ ಹೋಗೋಣ. YONO LITe SBI. ಯೋನೋ ಲೈಟ್ SBI ಈ ಆ್ಯಪ್ ಅನ್ನು ಈಗ ಓಪನ್ ಮಾಡ್ತಾ ಇದ್ದೀನಿ. YONO LITe SBI. Pop-up window. ಲಾಗಿನ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಕ್ಸೆಸಿಬಿಲಿಟಿ ಇಶ್ಯೂ ಇರೋದ್ರಿಂದ ಪಿನ್ನನ್ನು ಸರಿಯಾಗಿ ಎಂಟರ್ ಮಾಡಬೇಕು. ಸ್ವೈಪ್ ಮಾಡಿ ಡಬಲ್ ಟ್ಯಾಪ್ ಮಾಡುವುದರ ಮೂಲಕ ಪಿನ್ನನ್ನು ಸರಿಯಾಗಿ ಎಂಟರ್ ಮಾಡಿದ ನಂತರದಲ್ಲಿ ಆ್ಯಪ್ ಲಾಗಿನ್ ಆಗುತ್ತೆ. ನಂತರದಲ್ಲಿ ನಾವು ಬಳಸಬಹುದು. Fund transfer. My accounts. ಈಗ ನಾವು ಲಾಗಿನ್ ಆಗಿದ್ದೀವಿ. E-deposits. ಇಲ್ಲಿ ಡೆಪಾಸಿಟ್ಸ್ ಒಳಗೆ ಹೋಗಬೇಕು. App. Open recurring deposit. ಇಲ್ಲಿ ಓಪನ್ ರೆಕರಿಂಗ್ ಡೆಪಾಸಿಟ್ ಅಂತ ಇದೆ. ಈ ಒಂದು ಆಪ್ಷನ್ ನ ಒಳಗೆ ಹೋಗಬೇಕು. ಇದರೊಳಗಡೆ ಹೋಗ್ತಾ ಇದ್ದೀನಿ. Pop-up window. 0%. Current date and time. 01/02/2022 09/23/23 AM GMT plus 0530. ಇಲ್ಲಿ ಕರೆಂಟ್ ಡೇಟ್ ಅಂಡ್ ಟೈಮ್ ತೋರಿಸ್ತಾ ಇದೆ ನೋಡಿ. Debit from account : ಹಾಗೆ ಡೆಬಿಟ್ ಅಕೌಂಟ್. Jesus is my light. ಸೊ ನನ್ನ ಅಕೌಂಟ್ ನ ಡಿಸ್ಕ್ರಿಪ್ಷನ್ ಅರ್ಧ ತೋರಿಸ್ತಾ ಇದೆ ಇಲ್ಲಿ. Debit account number :
ಡೆಬಿಟ್ ಅಕೌಂಟ್ ನಂಬರ್, ಯಾವ ಅಕೌಂಟ್ ಇಂದ ನಮ್ಮ ಹಣ ಡೆಬಿಟ್ ಆಗಬೇಕು ಅಥವಾ ಕಡಿತಗೊಳ್ಳಬೇಕು. 0000064108358902. ನನ್ನ ಸೇವಿಂಗ್ಸ್ ಅಕೌಂಟ್ ಇದೇ ಆಗಿರೋದ್ರಿಂದ ಈ ಒಂದು ಅಕೌಂಟ್ ನ ನಂಬರ್ ಹೇಳ್ತಾ ಇದೆ. Amount to be transferred : ಅಮೌಂಟ್ ಟು ಬಿ ಟ್ರಾನ್ಸ್ಫರ್, ಎಷ್ಟು ಮೊತ್ತದ RD ಅನ್ನು ನಾವು ಮಾಡಬೇಕಂತ ಬಯಸ್ತೀವಿ. ಇಲ್ಲಿ ಹಾಗೆ ಸ್ವೈಪ್ ಮಾಡ್ಕೊಂಡು ಬಂದ್ರೆ ರೂಪಿ 100. ಮಿನಿಮಮ್ 100 ಇದೆ. ಇಲ್ಲಿ ನಾವು ಟೈಪ್ ಮಾಡಿ ನಮ್ಮ ಮೊತ್ತವನ್ನು ನಿಗದಿಪಡಿಸಬಹುದು ಅಥವಾ ಇಲ್ಲಿ ಸ್ಲೈಡ್ ಆಪ್ಷನ್ ಇದೆ, ಇದಕ್ಕಿಂತ ನಾವು ಟೈಪ್ ಮಾಡಿ ನಿಗದಿಪಡಿಸೋಣ. ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ ಈ 100 ರೂಪೀಸ್ ಮೇಲೆ. Keyboard shown. ಈಗಾಗಲೇ ಬರ್ದಿರುವಂತದ್ದನ್ನ ಡಿಲೀಟ್ ಮಾಡ್ತಿದ್ದೀನಿ. ಈಗ ನನಗೆ ಸದ್ಯಕ್ಕೆ 3000 ಅಮೌಂಟ್ ನಾನು RD ಕಟ್ಟೋದಕ್ಕೆ ಬಯಸ್ತೀನಿ. 3000 ಎಂಟರ್ ಮಾಡ್ತಿದ್ದೀನಿ. 3000. ಸ್ಕ್ರೀನ್ ನ ಮೇಲ್ಭಾಗದಲ್ಲಿ ಟಚ್ ಮಾಡಿ ನೋಡ್ತಾ ಇದ್ದೀನಿ. 3000 ಅಂತ ಇದೆ. ಓಕೆ, ಸೊ ಈ ಕೀಬೋರ್ಡ್ ಅನ್ನ ಹೈಡ್ ಮಾಡೋಣ. ಸ್ವೈಪ್ ಮಾಡ್ಕೊಂಡು ಬರ್ತಾ ಇದ್ದೀನಿ. 0%. Slide to adjust the amount. Above INR 10, 00000. Please enter amount. Tenure of deposit : ಟೆನ್ಯೂರ್ ಆಫ್ ಡೆಪಾಸಿಟ್ ಅಂತಂದ್ರೆ ಅವಧಿಯನ್ನ ಅಥವಾ ಇಯರ್ ಅನ್ನ ನಾವು ನಿಗದಿಪಡಿಸಬೇಕು. ಇಲ್ಲಿ ಇಯರ್ಸ್ ಮತ್ತೆ ಮಂತ್ಸ್ ಅಂತ ಹೇಳಿ 2 ಆಪ್ಷನ್ಗಳಿದಾವೆ. ಇಲ್ಲಿ ನಾನು 1 year 0 months ಆಯ್ಕೆ ಮಾಡ್ಕೊಳ್ತಿದ್ದೀನಿ. ಇಯರ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. Please select checked years and list 1 ಅಂತ ಹೇಳಿ ಡಬಲ್ ಟ್ಯಾಪ್ ಮಾಡ್ತಿದ್ದೀನಿ. YONO LITe SBI 1 out of list. ಮಂತ್ಸ್ ಅನ್ನ ಕ್ಲಿಕ್ ಮಾಡಿ 0 ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ಳೋಣ. Please check 0. YONO LITe SBI 0 out of list. 0. Please choose maturity instruction : ಪ್ಲೀಸ್ ಚೂಸ್ ಮೆಚುರಿಟಿ ಇನ್ಸ್ಟ್ರಕ್ಷನ್ಸ್. 2 ಆಪ್ಷನ್ಗಳು ಸಿಗ್ತವೆ. ಒಂದು ಪ್ರಿನ್ಸಿಪಲ್ ಮತ್ತೆ ಇಂಟ್ರೆಸ್ಟ್ ಅಮೌಂಟ್ ನಮ್ಮ ಸೇವಿಂಗ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಬೇಕಾ ಅಥವಾ STDR ಅಕೌಂಟ್ ಅಥವಾ FD ಅಕೌಂಟ್ ಆಗಿ ಕನ್ವರ್ಟ್ ಆಗಬೇಕಾ ಅಂತ ಹೇಳಿ 2 ಇನ್ಸ್ಟ್ರಕ್ಷನ್ಸ್ ಗಳಿರ್ತವೆ. Not checked. Payback principal and interest. ಮೊದಲನೇ ಇನ್ಸ್ಟ್ರಕ್ಷನ್ ಅನ್ನ ನಾನು ಕೊಡ್ತಾ ಇದ್ದೀನಿ. Payback principal and interest. Checked. Not checked. Convert to STDR. ಇದು ಬೇಡ. ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಬಟನ್ ಇದೆ. ಇದು ಟಾಕ್ ಬ್ಯಾಕ್ ಸದ್ಯಕ್ಕೆ ಮಾತಾಡ್ತಿಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಚೆಕ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವೈಪ್ ಮಾಡಿಕೊಂಡು I accept the terms and conditions. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಸಬ್ಮಿಟ್ ಕೊಡ್ತಾ ಇದ್ದೀನಿ. Pop-up window 0%. YONO LITe SBI. ಸಬ್ಮಿಟ್ ಅಂತ ಕೊಟ್ಮೇಲೆ ಕನ್ಫರ್ಮ್ ಮಾಡೋದಕ್ಕೆ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಮಾಹಿತಿಯನ್ನು ಒಂದ್ಸರಿ ಓದ್ಬಿಟ್ಟು ಕನ್ಫರ್ಮ್ ಅಂತ ಕೊಡೋಣ. Debit account number : 00000064108358902. Branch : ಬ್ರಾಂಚ್ ಆನೆಕಲ್. Installment amount : ಇನ್ಸ್ಟಾಲ್ಮೆಂಟ್ ಅಮೌಂಟ್ ರೂಪಿ 3000. 3000.00. Type of deposit : recurring deposit. ಟೈಪ್ ಆಫ್ ಡೆಪಾಸಿಟ್ ರಿಕರಿಂಗ್ ಡೆಪಾಸಿಟ್. Tenure : ಟೆನ್ಯೂರ್ 1 year 0 months. 1 year 0 months. Rate of interest : ರೇಟ್ ಆಫ್ ಇಂಟ್ರೆಸ್ಟ್ 5.1%. 5.1%. Maturity amount : ಮೆಚುರಿಟಿ ಅಮೌಂಟ್ ಎಷ್ಟು ಸಿಗುತ್ತೆ ನೋಡೋಣ. Rupee 37,005.83. 37,005.83 ನನಗೆ ಮೆಚುರಿಟಿ ಆದ್ಮೇಲೆ ಸಿಗುವಂತ ಅಮೌಂಟ್ ಆಗಿದೆ. Maturity date : ಮೆಚುರಿಟಿ ಡೇಟ್ 01 Feb 2023. ಇವತ್ತು ನಾನು ಫೆಬ್ರವರಿ 1, 2022 ಓಪನ್ ಮಾಡ್ತಿರೋದ್ರಿಂದ ಮುಂದಿನ ವರ್ಷ ಅಂದ್ರೆ 2023 ಫೆಬ್ರವರಿ 1ಕ್ಕೆ ಇದು ಮೆಚುರಿಟಿ ಆಗುತ್ತೆ. Mode of operation : ಮೋಡ್ ಆಫ್ ಆಪರೇಷನ್ ಸಿಂಗಲ್. Senior citizen : ಸೀನಿಯರ್ ಸಿಟಿಸನ್ No. ಇದೆಲ್ಲ ಡಿಫಾಲ್ಟ್ ಆಗಿ ತಾನೇ ತೆಗೆದುಕೊಂಡಿರುತ್ತೆ. Maturity instruction : ಮೆಚುರಿಟಿ ಇನ್ಸ್ಟ್ರಕ್ಷನ್. Payback principal and interest. ಪೇಬ್ಯಾಕ್ ಪ್ರಿನ್ಸಿಪಲ್ ಅಂಡ್ ಇಂಟ್ರೆಸ್ಟ್. Nominee : ನಾಮಿನಿ. ನಾವು ಅಕೌಂಟ್ ಅಲ್ಲಿ ಯಾರನ್ನ ನಾಮಿನಿಯಾಗಿ ಕೊಟ್ಟಿರ್ತೀವಿ ಅದನ್ನ ತೋರಿಸಲಾಗುತ್ತೆ. ತಾಯಿಯವರಿಗೆ ನಾನು ನಾಮಿನಿ ಮಾಡಿದ್ದೀನಿ. Joyal J Fernandes. Beneficiary name : ಬೆನಿಫಿಷಿಯರಿ ನೇಮ್ ಅಂದ್ರೆ ನಮ್ಮ ಹೆಸರು Mr. Joyal J Fernandes. Confirm. ಕನ್ಫರ್ಮ್ ಕೊಡ್ತಾ ಇದ್ದೀನಿ. Pop-up window 0%. Pop-up window. ERD request has been processed successfully. Please note this transaction number for future reference : UW04458223. ಸೊ ಸಕ್ಸಸ್ಫುಲ್ ಆಗಿ ನಮ್ಮ ERD ಅಂದ್ರೆ ಆನ್ಲೈನ್ ಅಲ್ಲಿ RD ಅಕೌಂಟ್ ಎಲೆಕ್ಟ್ರಾನಿಕ್ ಮೂಲಕವಾಗಿ ಮಾಡಿದಂತಹ RD ಅಕೌಂಟ್ ಓಪನ್ ಆಗಿದೆ. ನಮ್ಮ ರೆಫರೆನ್ಸ್ ಗಾಗಿ ನಾವು ಟಾಕ್ ಬ್ಯಾಕ್ ನ ಜೆಸ್ಚರ್ ಮೂಲಕವಾಗಿ ಕಾಪಿ ಮಾಡಿ ಇಟ್ಕೊಳ್ಬಹುದು. Copied. ERD request has been processed successfully. ಓಕೆ ಅಂತ ಕೊಡ್ತಾ ಇದ್ದೀನಿ. ಈಗಾಗಲೇ ನಾವು ಓಪನ್ ಮಾಡಿದಂತಹ ನಮ್ಮ RD ಅಕೌಂಟ್ ಡೀಟೇಲ್ಸ್ ಅನ್ನ ನಾವು ಮತ್ತೆ ನೋಡಬೇಕು ಅಂತ ಬಯಸೋದಾದ್ರೆ ಈ ಡೆಪಾಸಿಟ್ ಒಳಗಡೆ ಹೋಗಬೇಕು. E-deposits. ಇಲ್ಲಿ E-deposit enquiry. ಈ ಡೆಪಾಸಿಟ್ ಎನ್ಕ್ವೈರಿ ಅಂತ ಇದೆ, ಇದ್ರೊಳಗೆ ಹೋಗಬೇಕು. Pop-up window 0%. Select deposit account number : ಇಲ್ಲಿ ಸೆಲೆಕ್ಟ್ ಡೆಪಾಸಿಟ್ ಅಕೌಂಟ್ ನಂಬರ್ ಅಂತ ಇದೆ.
Select account. ತದನಂತರದಲ್ಲಿ ಸೆಲೆಕ್ಟ್ ಅಕೌಂಟ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. Check 00000040750200745. ಇಲ್ಲಿ ಈಗಾಗಲೇ ನೀವು ಏನಾದ್ರೂ FD ಅಕೌಂಟ್ ಓಪನ್ ಮಾಡಿದಿದ್ರೆ ಅದನ್ನು ಕೂಡ ಇಲ್ಲಿ ಅಕೌಂಟ್ ನಂಬರ್ ತೋರಿಸಲಾಗುತ್ತೆ ಮತ್ತು RD ಅಕೌಂಟ್ ಓಪನ್ ಮಾಡಿದಿದ್ರೆ ಆ ಅಕೌಂಟ್ ನಂಬರ್ ಕೂಡ ತೋರಿಸಲಾಗುತ್ತೆ. ಆ ಅಕೌಂಟ್ ನಂಬರ್ ಅನ್ನ ನಾವು ಗಮನಿಸಿ ಆ ಅಕೌಂಟ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. RD ಅಕೌಂಟ್ ಓಪನ್ ಮಾಡ್ತಿದ್ದೀನಿ. Select deposit account number : ನೋಡಿ ಇಲ್ಲಿ ಡೀಟೇಲ್ಸ್ ತೋರಿಸ್ತಾ ಇದೆ. 00000040750200745. Deposit amount 3000.00. ಡೆಪಾಸಿಟ್ ಅಮೌಂಟ್ ತೋರಿಸ್ತಾ ಇದೆ 3000 ಅಂತ. Tenure 1 year S0 month S. Tenure 1 year 0 months. Description RD Gen Pub Indiana 1YR 2YR. ಡಿಸ್ಕ್ರಿಪ್ಷನ್ ತೋರಿಸ್ತಾ ಇದೆ RD ಅಂತ ಹೇಳಿ. Rate of interest 5.1%. ನಾವು ಓಪನ್ ಮಾಡಿದಾಗ RD ಇಂಟ್ರೆಸ್ಟ್ ಎಷ್ಟಿತ್ತು 5.1 ಅದನ್ನೇ ತೋರಿಸ್ತಾ ಇದೆ. Maturity amount : ಮೆಚುರಿಟಿ ಅಮೌಂಟ್ Rupee 37,006.00. ಇಲ್ಲಿ ಮೆಚುರಿಟಿ ಅಮೌಂಟ್ ಅನ್ನ ತೋರಿಸ್ತಾ ಇದೆ. Accumulated interest : Rupee 0.00. Available balance : Rupee 3,000.00. ನಮ್ಮ ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ. Deposit date February 1st, 2022. ಡೆಪಾಸಿಟ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ವಿ. Maturity date February 1st, 2023. ಮೆಚುರಿಟಿ ಡೇಟ್. Currency INR. Mini statement. ಮಿನಿ ಸ್ಟೇಟ್ಮೆಂಟ್ ಕೂಡ ನಾವು ಪಡಿಬಹುದು. ಹೀಗೆ ನಾವು RD ಅಕೌಂಟ್ ಅನ್ನು ಓಪನ್ ಮಾಡಿ ತದನಂತರದಲ್ಲಿ ಪ್ರತಿ ತಿಂಗಳು ಕೂಡ ನಮ್ಮ ಡೀಟೇಲ್ ಅನ್ನು ನಾವು ನೋಡ್ಕೊಳ್ಳೋದಕ್ಕೆ ಈ ಡೆಪಾಸಿಟ್ ಒಳಗಡೆ ಹೋಗಿ ಇದರಲ್ಲಿ ಈ ಡೆಪಾಸಿಟ್ ಎನ್ಕ್ವೈರಿ ಒಳಗೆ ಹೋಗಿ ನಾವು ನಮ್ಮ RD ಅಕೌಂಟ್ ಅನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ನಮ್ಮ RD ಅಕೌಂಟ್ ಡೀಟೇಲ್ಸ್ ಅನ್ನ ಪಡ್ಕೊಳ್ಬಹುದು. ಎಷ್ಟು ನಮ್ಮ RD ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಅಂತ ಹೇಳಿ, ನಮ್ಮ ಸೇವಿಂಗ್ಸ್ ಅಕೌಂಟ್ ಇಂದ ಕಡಿತಗೊಂಡಿರುವ ಮೊತ್ತ ಇಲ್ಲಿ ಬಂದ್ ಸೇರಿದೆಯಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಹಾಗೂ ಡೆಪಾಸಿಟ್ ಡೇಟ್, ಮೆಚುರಿಟಿ ಡೇಟ್ ಹಾಗೆಯೇ ಇನ್ನಿತರೆ ಮಾಹಿತಿಗಳನ್ನ ನಾವು ಸಮರ್ಪಕವಾಗಿ ಪಡ್ಕೊಳ್ಬಹುದು. ಕೊಟ್ಟಂತಹ ಮಾಹಿತಿ ತಮಗೆ ಉಪಯೋಗವಾಗುತ್ತೆ ಅಂತ ಬಯಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.